ಇವತ್ತು ನಮ್ಮ ತಾಯಿ ತೀರೋಗಿದ್ದಾರೆ. ಇಲ್ಲಿ ಶವ ಸಂಸ್ಕಾರ ಮಾಡಕ್ಕೆ ಬಿಡ್ತಾ ಇಲ್ಲ. ಗೇಟನ್ನು ಹೋರಾಟ ಮಾಡೋಕ್ಕೆ ಅಂತ ಮಾಡಿರುವೆ, ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂದೆ ತಾಯಿ ಎಲ್ಲರನ್ನೂ ಇಲ್ಲೇ ಮಾಡಿರೋದು. ನಾವು ಹಂಗೇನಾರ ಅಕಸ್ಮಾತ್ ಆದರೆ ನಿಮ್ಮ ತಾಲೂಕು ಆಫೀಸಿಗೆ ತಗೊಬರೋಣ, ನಿಮ್ಮ DC ಆಫೀಸಿಗೆ ತಗೊಬರೋಣ ಅಂತೇಳಿ. ಇವತ್ತು ನಮ್ಮ ಅತ್ತೆ ತೀರೋಗಿದ್ದಾರೆ. ಮನೇಲಿ ಕಷ್ಟ ಆಗಿದೆ. ಕಷ್ಟ ಆದರೂ ಕೂಡ ನಮ್ಮಂತ ಹೆಣ್ಮಕ್ಳು TV ಮುಂದೆ ನಿಲ್ಲಬೇಕು, ಅದೊಂದು ತುಂಬ ಬೇಜಾರಾಗುತ್ತೆ. ಇದಕ್ಕೆ ಸರ್ಕಾರ ಇಲ್ವಾ? ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿಲ್ವಾ? ಅಧಿಕಾರಿಗಳು ಯಾಕೆ ಶಿಸ್ತು ತಗೊಳ್ಳಲ್ಲ? ಕೇಳಕ್ ಹೋದ್ರೆ ಎಲ್ಲರನ್ನು ನಿಮ್ಮನ್ನು ಕೊಲೆ ಮಾಡ್ತೀವಿ, ನಿಮ್ಮನ್ನು ದೊಣ್ಣೆ ಹೊಡಿತೀವಿ, ಗುಂಡು ಹಾಕ್ತಿವಿ, ಒಂದು ಮೀಸೆ ಬೋಳಿಸ್ತೀವಿ, ನಿಮ್ಮ ಸರ್ಕಾರದನ್ನೆಲ್ಲ ನಾವು ಒಳಗೆ ಹಾಕೊಂಡಿದೀವಿ ಅಂತ ಅವರು ಆ ಕಡೆ ನನಗೆ ಕಿವಿ ಮಾತಲ್ಲಿ ಹೇಳ್ದ. ಹಂಗಂದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ? ಹೆಣ್ಣು ಮಕ್ಕಳು ಕೇಳೋ ಅಧಿಕಾರ ಇಲ್ವಾ? ಇವರು ಹೆಣ ಮಣ್ಣು ಮಾಡ್ಕೊಂತ ಹೋಗ್ತಾ ಇದ್ರು, ಇಲ್ಲಿ ಮಾಡ್ತಾರೆ. ಈಗ ಇಲ್ಲೂ ಮಶಾಣ ಅಂತ ಆಗುತ್ತೆ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕಾದಂತ ಸ್ಟೋರಿ. ಸ್ಮಶಾನವಿಲ್ಲದೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರ ಪರದಾಟ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳುಂಡೆ ಗ್ರಾಮದಲ್ಲಿ ಮನಕಲುಕುವ ಘಟನೆ. ಕಾಲು ಜಾರಿ ಬಿದ್ದು 80 ವರ್ಷದ ತಿಮ್ಮಮ್ಮ ಸಾವು. ಊರಿನ ಸ್ಮಶಾನವನ್ನ ಗೋಪಾಲ್ ಗೌಡ ಅನ್ನೋರು ಕಬಳಿಸಿಕೊಂಡಿರೋ ಆರೋಪ. ಸುಳ್ಳು ದಾಖಲೆ ಮಾಡಿಕೊಂಡು ಸ್ಮಶಾನ ಕಬಳಿಸಿ ಗೇಟ್ ಮಾಡಿಸಿಕೊಂಡಿದ್ದಾರೆ. ಊರಲ್ಲಿ ಸತ್ತವರ ಮೃತದೇಹಗಳನ್ನ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಆದ್ರೆ ಇದೀಗ ತೊಂದರೆ ಕೊಡ್ತಿದ್ದಾರೆ ಅಂತ ಗ್ರಾಮಸ್ಥರ ಆಕ್ರೋಶ. ಮೃತದೇಹವನ್ನ ತಂದ ವೇಳೆ ಗೇಟ್ಗೆ ಅಡ್ಡ ನಿಂತ ತಂದೆ ಗೋಪಾಲ್ ಗೌಡ, ಮಗ ರಕ್ಷಿತ್ರಿಂದ ಅಂತ್ಯ ಸಂಸ್ಕಾರಕ್ಕೆ ವಿರೋಧ. ಗೋಪಾಲ್ ಗೌಡ ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರ ನಡುವೆ ವಾಗ್ವಾದ, ಮಾತಿನ ಚಕಮಕಿ, ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಊರಿನ ಸ್ಮಶಾನವನ್ನ ಉಳಿಸೋದಕ್ಕೆ ಗ್ರಾಮಸ್ಥರು ಹೋರಾಡ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್. ಇದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂತಹ ಘಟನೆ. ಮಾನವೀಯತೆಯನ್ನೇ ಮರೆತಿದೆ ಸಮಾಜ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳುಂಡೆ ಗ್ರಾಮದಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದಿದೆ. ಕಾಲು ಜಾರಿ ಬಿದ್ದು 80 ವರ್ಷದ ವೃದ್ಧೆ ತಿಮ್ಮಮ್ಮ ಅನ್ನೋರು ಸಾವನ್ನಪ್ಪಿದ್ದಾರೆ. ಆದ್ರೆ ಅವರ ಅಂತ್ಯ ಸಂಸ್ಕಾರವನ್ನ ಊರಿನ ಸ್ಮಶಾನದಲ್ಲಿ ನೆರವೇರಿಸೋದಕ್ಕೆ ಗೋಪಾಲ್ ಗೌಡ ಅನ್ನೋರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸ್ಮಶಾನದ ಜಾಗವನ್ನ ಗೋಪಾಲ್ ಗೌಡ ಕಬಳಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಗೋಪಾಲ್ ಗೌಡ ಈ ಒಂದು ಜಾಗವನ್ನ ಕಬಳಿಸಿದ್ದಾರೆ, ಅದಕ್ಕೆ ಗೇಟ್ ಮಾಡಿಸಿದ್ದಾರೆ. ಊರಲ್ಲಿ ಸತ್ತವರ ಮೃತದೇಹಗಳನ್ನ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಆದ್ರೆ ಈಗ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಜಾಗ, ಇಲ್ಲಿ ಅಂತ್ಯ ಸಂಸ್ಕಾರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಅಡ್ಡಿ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಇನ್ನು ಮೃತದೇಹವನ್ನ ತಂದಂತಹ ಸಂದರ್ಭದಲ್ಲಿ ಗೇಟ್ಗೆ ಗೋಪಾಲ್ ಗೌಡ ಹಾಗೆ ಅವರ ಮಗ ರಕ್ಷಿತ್ ಅಡ್ಡವಾಗಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದಕ್ಕೆ ಬಿಡಲ್ಲ ಅಂತ ಅಡ್ಡಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೆ ಗೋಪಾಲ್ ಗೌಡ ಕುಟುಂಬಸ್ಥರ ಮಧ್ಯೆ ಜಟಾಪಟಿ ನಡೆದಿದೆ, ವಾಗ್ವಾದ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಇಷ್ಟೆಲ್ಲ ರಂಪ ರಾಧ ಅಂತ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಮಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಗುರು ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಇದು ಗ್ರಾಮಸ್ಥರನ್ನ ಇನ್ನಷ್ಟು ಕೆರಳಿಸಿದೆ. ಅಧಿಕಾರಿಗಳೇ ಹೀಗೆ ಕೂತ್ರೆ ನಮಗೆ ಸಪೋರ್ಟ್ ಮಾಡೋರು ಯಾರು, ನಮಗೆ ನ್ಯಾಯ ಕೊಡಿಸೋರು ಯಾರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪುರಾತನ ಕಾಲದಿಂದಲೂ ಇದೇ ಮಶಾಣ. ಇವತ್ತು ನಮ್ಮ ತಾಯಿ ತೀರೋಗಿದ್ದಾರೆ, ಆಯ್ತಾ. ಗೋಪಾಲ್ ಗೌಡರು ಮತ್ತು ಅವ್ರ ರಕ್ಷಿ ಅನ್ನೋರು ಅವ್ರ ಮನೆಯವ್ರು ಬಿಡ್ತಾ ಇಲ್ಲ, ಇಲ್ಲಿ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ, ಆಯ್ತಾ. ಅವ್ರ ಅಪ್ಪ ಅಮ್ಮನ ಮಾಡಿದ್ದು ಇಲ್ಲೇ, ಯಾವ ದೇವ್ರ ಹತ್ರ ನಿಂತ್ಕೋಬೇಕಾದ್ರೂ ಹೇಳ್ಬೋದು, ಅಲ್ಲ ಇದು ಸರ್ಕಾರದವ್ರ ಮುಂದೆ ನಿಂತ್ಕೊ ಹೇಳ್ಬೋದು. ಇದೇ ಮಶಾಣ, ಊರಿನ ಮಶಾಣ. ನಮ್ಮ ತಾಯಿ ಇಲ್ಲಿ ಶವ ಸಂಸ್ಕಾರ ಮಾಡಕ್ಕೆ ಬಿಡ್ತಾ ಇಲ್ಲ. ಇವರು ಅಡ್ಡ ಗೇಟ್ ಹಾಕಿ ವೇಲಿ ಇದು ಮಾಡಿದ್ದಾರೆ.
ನಿಮ್ ದುಡ್ಡ ಜನರಿಗೆ ಸುಳ್ಳು ಹೇಳಿದೀವಿ ನಾವು ತೋರಿಸ್ಬೇಕು. ಇವ್ರು ಮುಗ್ಧ ಜನರು, ಅವ್ರನ್ನೆಲ್ಲ ಹೆದರ್ಸಿಟ್ಕೊಂಡಿರೋದು. ಅವ್ರನ್ನೆಲ್ಲ ಏನ್ ಮಾಡ್ತೀಯ? ಕೊಲೆ ಮಾಡ್ತೀಯ? ನನ್ನಿಂದ ಒಳ್ಳಕ್ ಯಾರು ಇಲ್ಲ, ನನ್ನಿಂದ ಒಳ್ಳಕ್ ಯಾರು ಇಲ್ಲ. ಎಂತೆಂತ ಹೋಗ್ತದೆ. ನೀನೆ ಕೊಲೆ ಮಾಡಿಸ್ತೀಯಾ? ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ನನಗೆ. ಅರ್ಥ ಆಯ್ತಾ? ನಮ್ಮ ಹೊತ್ತಿಗೆ ತೀವ್ರವಾಗಿದ್ದಾರೆ. ನಿನ್ನೆ ತೀವ್ರವಾಯಿತು. ನಾವು ಇಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಅಂತ ಎಲ್ಲ ತಂದು ಗಾಡೀಲಿ ಸೌದೆ ಗೀದೆ ಎಲ್ಲ ತಗೊಬಂದು ಎಲ್ಲ ಇಟ್ಕೊಂಡಿದ್ದೀವಿ. ಅವರು ನಾವು ಗೇಟಿಂದ ಹೊರಗಡೆ ಮಾಡ್ತೀವಿ, ಅಲ್ಲಿ ಒಳಗಡೆ ಏನೋ ಹೋಗೋಕ್ಕೆ ಅವಕಾಶ ಇಲ್ಲ ಅಂತಾಯಿತು. ಗೇಟಿಂದ ಹೊರಗಡೆ ಮಾಡೋಕ್ಕೆ ಅಂತ ಮಾಡಿರುವೆ, ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವರು ಈಗ ಬೇರೆ ಜಾಗನೂ ಎಲ್ಲೂ ಇಲ್ಲ ಮಾಡೋಕ್ಕೆ ಅವರಿಗೆ. ಪಾಪ ಅವ್ರಿಗಿರೋದು 2 ಎಕರೆ ಜಮೀನು. ಮೊನ್ನೆ ಒಂದು ಇದೇ ಥರ ಪ್ರಪೋಸಲ್ ಆಗಿ ಈಗ ಒಂದು 15-16 ದಿನ ಆಯಿತು, ತೀರೋದ್ರು. ಅದನ್ನು ಪಾಪ ತಗೊಂಡು ಹೋಗಿ ಅವರು ಹಳ್ಳ ಸಾಲಲ್ಲಿ ಬಿಟ್ಟು ಇದು ಏನೋ ಅನಾಥ ಮಾಡ್ತಾರಲ್ಲ ಆ ಥರದಾಗ ಮಾಡಾಯಿತು. ಈಗಲೂ ಅದನ್ನೇ ಮಾಡೋಕ್ಕೆ ಅಂತೇಳಿ ನೋಡಿ ಇಲ್ಲಿ ಬಂದಿದ್ದೀವಿ. ಇಷ್ಟು ಜನ ಎಲ್ಲ ತೊಂದರೆ ಮಾಡ್ತಾಯಿದ್ದಾರೆ. ಈಗ ಪೊಲೀಸ್ ಮನೆಯಿದೆ, ಅವರು ಏನು ಕೋರ್ಟ್ ಆಗಿದೆ, ಅದರಿಂದ ನೀವು ಮಾಡೋಕ್ಕೆ ಇಲ್ಲಿ ಆಗೋದಿಲ್ಲ, ಕೋರ್ಟ್ ಆರ್ಡ್ರ್ ಇದೆ ಅಂತ ಹೇಳ್ತಿದ್ದಾರೆ. ಈಗ ನಾವು ಎಲ್ಲಿ ಮಾಡೋದು? ನಾನು ಅವತ್ತಲೇ ತಹಸೀಲ್ದಾರ್ ಹತ್ರಲ್ಲೂ ಹೇಳಿದ್ದೆ, ಎ ಸಿ ಅವ್ರ ಹತ್ರಲ್ಲೂ ಹೇಳಿದ್ದೆ, ಡಿ ಸಿ ಅವ್ರ ಹತ್ರಲ್ಲೂ ಹೇಳಿದ್ದೀನಿ. ನಾವು ಹಂಗೇನಾರು ಅಕಸ್ಮಾತ್ ಆದರೆ ನಿಮ್ಮ ತಾಲೂಕು ಆಫೀಸಿಗೆ ತಗೊಬರೋಣ, ನಿಮ್ಮ ಡಿ ಸಿ ಆಫೀಸಿಗೆ ತಗೊಬರೋಣ ಅಂತೇಳಿ ನೀವು ಏನಾರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದರು. ನಾವು ಎಲ್ಲಿ ಮಾಡೋದು? ಜಾಗ ಬೇಕಲ್ಲ ಮಾಡೋಕ್ಕೆ. ಜಾಗ ಇದ್ರೂ ಮಾಡ್ಬೋದು, ಜಾಗನೇ ಇಲ್ಲದ ಮೇಲೆ ಎಲ್ಲಿ ಮಾಡೋದು? ಇವನಿಗೆ ಅಜ್ಜ ಅಜ್ಜ ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಸ್ಮಶಾನ ಯಾರು ನಾವು ಎಲ್ಲ ಕಂಪ್ಲೇಂಟ್ ಆಯ್ತು. ಹಾಕಿದ್ದಾರೆ ಮತ್ತೆ ಹೆಣ್ಣು ತಂದರೆ ಮೊನ್ನೆ ನಮ್ಮ ಅಣ್ಣನೂ ಕೂಡ ತೀರೋದ್ರು. ಅವರು ತಗೊಂಡೋಗಲ್ಲೇ ಹಳ್ಳ ಸಾಲಲ್ಲೆಲ್ಲ ಮಾಡಿದ್ರು. ಇಲ್ಲಿ ಬಿಡಲಿಲ್ಲ ಇಲ್ಲಿ ಬೇಡ ಅಂತೇಳಂದ್ರು. ಹಾಗಾಗಿ ನಮಗೆ ಮಸಣ ಜಾಗ ಅಂತೂ ಬೇಕೇ ಬೇಕು. ಯಾವ ಅಧಿಕಾರಿಗಳು ಕೋಆಪ್ರೇಟ್ ಮಾಡ್ತಿಲ್ಲ ನಮಗೆ. ಕೇಳಕ್ಕೆ ಹೋದರೆ ಅವ್ರ ತಾಯಿಗಡೆ ಅವ್ರು ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಈ ಥರ ಮಾಡ್ತಾರೆ. ಅಪ್ಪ ಅಜ್ಜ ಅಂತೇಳಂತಂದಾಗ ಅವಾಗಿಂದ ಡಾಕ್ಯುಮೆಂಟ್ಸ್ ಮಾಡಿಸಿರಲ್ವಾ? ಹೋಗಲಿ ಹೆಂಗಾದ್ರೆ ಈಗ ಆ ಜಾಗ ಬಿಟ್ಕೊಡ್ಬೇಕಲ್ವ? ಈಗ ಡಾಕ್ಯುಮೆಂಟ್ಸ್ ಹೆಂಗೆ ಕೇಳಬೇಕು? ಬೇಲಿನೇ ಇಲ್ಲ ಅಲ್ಲಿ ಬೇಲಿನೇ ಇಲ್ಲ ಅಲ್ಲಿ. ಈಗ ಒಂದು 20 ಬೇಲಿ ಹಾಕಿರೋ. ಈಗ ಮೊನ್ನೆ ಒಂದು ಸ್ಮಶಾನ ಇವು ನಮ್ಮ ತೀರ್ ಹೋದಾಗ ಅವ್ರಿಗೂ ಕೂಡ ಮಣ್ಣು ಮಾಡೋಕ್ಕಲ್ಲಿ ಅವಕಾಶ ಮಾಡಲಿಲ್ಲ. ಇವತ್ತು ನಮ್ಮ ಅತ್ತೆ ತೀರೋಗಿದ್ದಾರೆ. ಇವತ್ತು ನಾವು ಟಿವಿ ಮುಂದೆ ನಾವು ನಿಲ್ಲಬೇಕು. ಯಾಕೆಂದರೆ ನಮ್ಮ ಮನೇಲಿ ಕಷ್ಟ ಆಗಿದೆ. ಕಷ್ಟ ಆದರೂ ಕೂಡ ನಮ್ಮಂಥ ಹೆಣ್ಮಕ್ಳು ಟಿವಿ ಮುಂದೆ ನಿಲ್ಲಬೇಕು. ಅದೊಂದು ತುಂಬ ಬೇಜಾರಾಗುತ್ತೆ. ಇದಕ್ಕೆ ಸರ್ಕಾರ ಇಲ್ವೋ? ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿಲ್ವಾ? ಅಧಿಕಾರಿಗಳು ಯಾಕೆ ಶಿಸ್ತು ತಗೊಳ್ಳಲ್ಲ? ನಮ್ಮನ್ನೇ ಆ ದಾಖಲೆಗಳು ಈ ದಾಖಲೆಗಳು ಕೊಡಿ ಅಂತ ಹೇಳ್ತಾರಲ್ಲ. ಹಂಗಾರೆ ಅಧಿಕಾರಿಗಳು, ತಹಸೀಲ್ದಾರು, ಡಿ ಸಿ ಅವರು ಅವರೆಲ್ಲ ಬಂದು ಎಲ್ಲ ದಾಖಲೆಗಳನ್ನು ಹೊಂದಿಸಿ ಅವ್ರು ಮಾಡ್ದಲ್ಲಿ ಇಷ್ಟು ದಿವಸ ಒಂದು ಮಶಾಣಕ್ಕೊಂದು ರೆಕಾರ್ಡ್ ಮಾಡ್ದಲ್ಲಿ ತಪ್ಪು ಇದೆ ಅಫಿಷಿಯಲ್ದು. ಅವ್ರ ಅಧಿಕಾರಿಗಳದ್ದು ತಪ್ಪು. ಇವತ್ತು ನಾವು ಮುಗ್ಧ ಗ್ರಾಮಸ್ಥರು, ಇಲ್ಲಿ ಒಂದು ಕುಗ್ಗು ಊರು ಇದು ಮುಳ್ಳುಂಡೆ ಅನ್ನೋದು. ಕೇಳಕ್ಕೆ ಹೋದರೆ ಎಲ್ಲರೂ ನಿಮ್ಮನ್ನು ಕೊಲೆ ಮಾಡ್ತೀವಿ, ನಿಮ್ಮನ್ನು ದಂಡೆನ ಹೊಡಿತೀವಿ, ಗುಂಡು ಹಾಕ್ತೀವಿ. ನಾಳೆ ದಿವಸ ನಮ್ಮ ಗ್ರಾಮದವರಿಗೆ ಒಬ್ಬರಿಗೆ ಏನು ಗುಂಡು ಏಟ ಬಿದ್ರೂ ಕೂಡ ಅವರೇ ಹೊರತು ಬಿಟ್ಟರೆ ಇನ್ನು ಯಾರು ಅಲ್ಲ. ವೆಹಿಕಲ್ಗಳನ್ನ ನಾವು ಹೋಗ್ತಾ ಇದ್ರೆ ಮುಂದಕ್ಕೆ ವೆಹಿಕಲ್ ತಗೊಂಬಂದು ಹತ್ರಕ್ಕೆ ಬಿಡ್ತಾರೆ. ಇವಾಗ ಹೇಳ್ತಾ ಇದ್ದೇನೆ, ನಾವು ಸತ್ಯ, ನಾವು ಹಿಂದೂ ಧರ್ಮ, ಹಿಂದೂ ಭೂಮಿನ ಹುಟ್ಟಿರೋದು. ನಾನು ಒಂದು ಮೀಸೆ ಬೋಳಿಸ್ತೀವಿ, ನಿಮ್ಮ ಸರ್ಕಾರದವ್ರನ್ನೆಲ್ಲ ನಾವು ಒಳಗೆ ಹಾಕೊಂಡಿದ್ದೀವಿ ಅಂತ ಅವರು ಆ ಕಡೆ ನನಗೆ ಕಿವಿ ಮಾತಲ್ಲಿ ಹೇಳ್ದ. ಅದು ನನಗೆ ತುಂಬನೇ ಬೇಜಾರಾಯಿತು. ಹಂಗಂದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ? ಹೆಣ್ಣು ಮಕ್ಕಳು ಕೇಳೋ ಅಧಿಕಾರ ಇಲ್ವಾ? ಹಲ್ಲೆ ಮಾಡಕ್ಕೆ ಬರ್ತಾರೆ. ಇದು ಮಸಣನೇ ಹಾಗೆ ನೋಡಿದ ಮಸಣೆ. ಅದು ನಾವು ಎಷ್ಟು ಸಲ ತೆಗೆದ್ವಿ ಅಷ್ಟು. ನಾನು ಗುಂಡಿ ತೆಗೆ ಬಂದೆ, ಗುಂಡಿ ತೆಗೆದೀನಿ, ಮಣ್ಣು ಮಾಡಿದ್ದೀವಿ ನಾವು. ಆಯ್ತಲ್ಲ, ನಾವು 100 ಜನ ಮಾಡಿದ್ವಿ ಇಲ್ಲಿ. ದೊಡ್ಡಗೌಡರು ಆಯ್ತಲ್ಲ, ಸಣೆಯರು ಆಯ್ತಲ್ಲ, ಅವು ಕುಟುಂಬ ಎಲ್ಲ ಮಾಡಿದ್ವಿ ನಾವೆಲ್ಲ. ಕುಂಟೆ ಹೊಡ್ರು ಎಲ್ಲ ಮಾಡಿಬೇಡಿದ್ವಿ. ಅದಕ್ಕೆ ಇದು ಮಸಣ ಬೇಕೇ ಬೇಕು.
ನನ್ನ ಮಗದಲ್ಲಿ ನಾನು ಮಣ್ಣು ಮಾಡಿದ್ದು ನನಗೆಲ್ಲ ಗೊತ್ತು. ನನಗೆ ನಾನು ಚಿಕ್ಕ ಹುಡುಗ ಜನಕ್ಕಾದಾಗ ಇಲ್ಲೇ ಮಸಾಣ ಬಿಡಿ ಇಲ್ಲೇ ಮಸಾಣ ಮಾಡಿ ನಾನು ನಮಗೆ ಸಂಬಳ ಕೊಡೋದಾಗ ಎಷ್ಟು ಅವಾಗ 20,000 ರೂಪಾಯಿ ಸಂಬಳ ಗುಣಿಸಿದ್ದಕ್ಕೆ ಆಯ್ತಲ್ಲ. ಅದಕ್ಕೆ ನಾನು ಒಂದು ಮಾತಾಡ್ತೀನಿ, ಮಸಾಣ ಬೇಕೇ ಬೇಕು. ನ್ಯಾಯ ಹೇಳ್ತೀನಿ, ನಿಯತ್ತಿಗೆ ಹೇಳ್ತೀನಿ. ಯಾವ ಸುರೇಶಚಂದ್ರ ಏನಲ್ಲ ಅದು ನ್ಯಾಯನೇ. ಈಗ ಯಾವ್ದೋ ಮುತ್ತೋಡರಿಗೆ ಗ್ರಾಂಟ್ ಆದ ಲ್ಯಾಂಡಿಗೆ ಬಂದ್ರೆ ಇವರು ಹೆಣ ಮಣ್ಣು ಮಾಡ್ಕೊಂತ ಹೋಗ್ತಾ ಇದ್ರು. ಇಲ್ಲೂ ಮಾಡ್ತಾರೆ, ಈಗ ಇಲ್ಲೂ ಮಶಾಣ ಅಂತ ಆಗುತ್ತಾ ಆ ಥರ? ಅಲ್ಲ ನಾವು ರೀಗ್ರಾಂಟ್ ಮುತ್ತೋಡರಿಗೆ ಆಯ್ತು ನಾವು ತಗೊಂಡಿರೋದು 2011ರಲ್ಲಿ ಆಗಿರೋದು ರೀಗ್ರಾಂಟು. ಪ್ರಾಜೆಕ್ಟಲ್ಲಿ ಅವ್ರಿಗೆ ಜಾಗ ಕಡಿಮೆ ಬಂತು ಅಂತ ಇದು ಮಾಡಿದ್ದಾರೆ. ಹಾಂ, ಎ ಸಿ ಆರ್ಡ್ರ್ ಮಾಡಿದ್ದಾರೆ, DC ಮಾಡಿದ್ದಾರೆ ಆರ್ಡ್ರು 2011ರಲ್ಲಿ. ಅವ್ರು ಬಂದವರು ರಿಹ್ಯಾಬಿಟೇಷನ್ನರು ಅವ್ರು ನಮಗೆ ಇಲ್ಲಿ ತುಂಬ ಜನ ಮಾರಿದರು. ಅವಾಗ ನಾವು ತಗೊಂಡು ಇಲ್ಲ ಅಲ್ಲಿ ಮಶಾಣ ಮೂಲ ಮಶಾಣ 2 ಎಕರೆ 214ರಲ್ಲಿ 2 ಎಕರೆ ಇದೆ. ಖಾಲಿ ಇತ್ತು ಅಂತ ಮಾಡ್ಕೊಂತ ಬಂದ್ರು ಅಷ್ಟೇ. ಈಗ ಒರಿಜಿನಲ್ ಮಶಾಣ ಹಿಂದೂ ಸ್ಮಶಾನ ಅಂತ 2 ಎಕರೆ 14 ಗುಂಟೆ ಇದೆ. ಅದರಲ್ಲಿ ಕೆರೆನೂ ಒತ್ತುವರಿ ಆಗಿದೆ. ಇಲ್ಲಿಂದ ಊರವರೆಗೂ ಇದೆ ಅಲ್ಲ ಜಾಗ, ಅದರಲ್ಲೇ ಮಾಡ್ಬೋದಲ್ಲ. ಅಲ್ಲಿ ಮಾಡೋದು ಬಿಟ್ಟ ಮೇಲೆ ಇಲ್ಲಿ ಬಂದ್ ಮಾಡಿದ್ದಾರೆ. ಅಲ್ಲಿ ಗ್ರ್ಯಾಂಟ್ ಇರೋದು ಅಲ್ಲಿ ಖಾಲಿ ಜಾಗ ಇತ್ತು ಮೊದಲು. ಖಾಲಿ ಜಾಗ ಇದ್ದಾಗ ಮಾಡೋರು. ಈಗ ಮುತ್ತೋಡಿಯವರಿಗೆಲ್ಲ ಗ್ರಾಂಟ್ ಆದಮೇಲೆ ಈಗ ನಮಗೆ ಜಮೀನಾಗಿದೆ, ನಾವು ತೋಟ ಮಾಡ್ತಾ ಇದೀವಿ. ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡಿರೋದು. ನಾವು ಯಾವುದು 53 ಅದು ಸ್ಯಾಂಕ್ಷನ್ ಆಗಿಲ್ಲ. ಊರವರು ನೋಡಿ ಮೊನ್ನೆ ಹೇಳಿದ್ರು, ಮೊನ್ನೆ ಒಬ್ರು ಹೇಳ್ತಾರೆ ಯಾರೋ ಭೂತಪ್ಪಂದು ಇದು ಮಾಡಿದ್ದಾರೆ, ಅದು ಬೋರ್ ಇದು ಮಾಡಿದ್ದಾರೆ. ಅವ್ರು ಪರ್ಸ್ನಲ್ನ ತಗೊಂಡ್ಬಂದ್ಬಿಟ್ಟು ಇಲ್ಲೇನೋ ಯೂಟಿಲೈಸ್ ಮಾಡೋಕ್ಕಾಗಿ ಹಾಗೆ ಮಾಡಿದ್ದಾರೆ ಅಷ್ಟೇ. ಕಥೆ ನನಗೆ ಗೊತ್ತು. ಅದು ಹೈಯರ್ ಆಫೀಸರ್ ತಪ್ಪು ಮಾಡಿದ್ರೆ ನಾವೇನು ಈಗ ತಪ್ಪಾಗಿರೋದಕ್ಕೆ ಈಗ ನಾವು ಸುಗಮೋಟೋ ಪ್ರಪೋಸಲ್ DC ಅವರಿಗೆ ಕಳಿಸ್ತಾ ಇದೀವಿ. ನಿಮಗೆ ಸರಿ ಮಾಡ್ಸಕ್ ಕೊಡೋ ಜವಾಬ್ದಾರಿ ನಮ್ದು. ಸ್ಟೇ ತಂದಿವಿ ಕೋರ್ಟಲ್ಲಿ, ಅದನ್ನು ಬಗೆಹರಿಸೋಣ. ಪ್ರಾಬ್ಲಮ್ ಆಗಿಲ್ಲ. ಈಗ ಅವ್ರ ಗೇಟಿಗೆ ಹೆಣ ತಂದು ಸುಡೋದು. ಅದೇ ಗ್ರಾಮಸ್ಥರಿಗೆ ಏನು ಹೇಳ್ತಾ ಇರೋದು ಅಂದ್ರೆ, ಈಗ ನಾವು DC ಆಫೀಸಿಗೆ ಪ್ರಪೋಸಲ್ ಕಳಿಸಿದ್ವಿ. ನೀವು ಹೇಳಿದ್ರೆ ನಿನ್ನೆ ನೀವು ಬಂದಿದ್ರಿ DC ಆಫೀಸಿಗೆ. ಸೊ ಪ್ರಪೋಸಲ್ ಕಳಿಸಿದ್ದೀವಿ. ಅದು ಇಮಿಡಿಯೇಟ್ಲಿ ಇನ್ನೊಂದು 2 ದಿನದಲ್ಲಿ ಮೇಡಮ್ ಹತ್ರ ಆದೇಶ ಮಾಡಿಸ್ಕೊಂಡು ಕೋರ್ಟಿಂದ ಒಂದ್ಸಲಿ ಸ್ಟೇ ತೆಗ್ಸಿದ್ರೆ ಅದಾದ್ಮೇಲೆ ಇವ್ರಿಗೂ ನಿಮಗೂ 215 ಬಾರ್ ಓದಿದೆ. Excellence NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.